ಶ್ರೀರಾಮನ ಬಂಟ ಆಂಜನೇಯ, ಶ್ರೀ ಮಾರುತಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವ ಶ್ರೀ ವೀರಾಂಜನೇಯ ಸ್ವಾಮಿಯ ರಥೋತ್ಸವವು ಮತ್ತು ಮುಳ್ಳುಗದ್ದಿಗೆ ಉತ್ಸವವು ದಾವಣಗೆರೆ ತಾಲೂಕಿನ ನರಗನಹಳ್ಳಿಯಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ದಾವಣಗೆರೆ ತಾಲೂಕಿನ ನರಗನಹಳ್ಳಿಯಲ್ಲಿ ವಾಯುಪುತ್ರ ಶ್ರೀ ವೀರಾಂಜನೇಯ ಸ್ವಾಮಿಯ ರಥೋತ್ಸವ ಮತ್ತು ಮುಳ್ಳುಗದ್ದಿಗೆ ಉತ್ಸವದ ಪ್ರಯುಕ್ತ ಸ್ವಾಮಿಗೆ ಮುಂಜಾನೆಯಿಂದ ಪಂಚಾಮೃತ ಅಭಿಷೇಕ ಸೇರಿದಂತೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಇನ್ನು ಶ್ರೀ ವೀರಾಂಜನೇಯ ಸ್ವಾಮಿಯ ರಥೋತ್ಸವವು ರಾತ್ರಿ 8 ಗಂಟೆಗೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು. ಅಲ್ಲದೆ ಮುಳ್ಳುಗದ್ದಿಗೆ ಉತ್ಸವದ ಪ್ರಯುಕ್ತ ಊರ ಹೊರಗಡೆ ಇರುವ ಶ್ರೀ ವೀರಾಂಜನೇಯ ಹಾಗೂ ದುರ್ಗಮ್ಮ ದೇವಿಯ ಉತ್ಸವ ಮೂರ್ತಿಯನ್ನು ವಿವಿಧ ವಾದ್ಯಗಳೊಂದಿಗೆ ಊರಿನ ಪ್ರಮುಖ ಬೀದಿಗಳ ಮೂಲಕ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಕರೆತರಲಾಯಿತು. ಮುಳ್ಳಿನ ರಾಶಿಯ ಮೇಲೆ ಪ್ರತಿ ವರ್ಷ ಕಾರ್ಣಿಕ ನಡೆಯುತ್ತಿದ್ದು, ಈ ವರ್ಷ ಮೋಡಕ್ಕೆ ಮಂಜು ಕವಿದಿತು, ಎಚ್ಚರ ಪರಕ್ಕೆಂಬ ಭವಿಷ್ಯವಾಣಿಯ ಕಾರ್ಣಿಕ ನುಡಿಯಿತು. ನರಗನಹಳ್ಳಿ ಶ್ರೀ ಆಂಜನೇಯ ಸ್ವಾಮಿಯ ರಥೋತ್ಸವವು ರಾಮನವಮಿ ದಿನದಂದು ನಡೆದಿದೆ. ಇಂದು ಸ್ವಾಮಿಯ ಮುಳ್ಳುಗದ್ದಿಗೆ ಕಾರ್ಯಕ್ರಮ ನಡೆಯಲಿದೆ ಎಂದು ಭಕ್ತರಾದ ನಿಂಗರಾಜ್ರವರು ತಿಳಿಸಿದರು. ನರಗನಹಳ್ಳಿಯಲ್ಲಿ ಶ್ರೀ ಆಂಜನೇಯ ಉತ್ಸವ ಕಾರ್ಯಕ್ರಮದ ನಿನ್ನೆ ರಾಮನವಮಿ ದಿವಸ ತೇರು ರಥೋತ್ಸವ ಇತ್ತು. ಇವತ್ತು ಮುಳ್ಳಿನ ಗದ್ದಿಗೆ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಹೇಗಪ್ಪ ಅಂದರೆ ಇಡೀ 1 ಲಕ್ಷಾಂತರ ಜನ ಬಂದಿರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಆಂಜನೇಯ ರೂಪದಲ್ಲಿ ಹೋಗಿ ಈ ಮುಳ್ಳಿನ ಗದ್ದಿಗೆ ಹೇಗಪ್ಪ ಅಂದರೆ ಈ ಬಾರೆ ಮುಳ್ಳಾಗಿರ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ಮುಳ್ಳಿನ ಗಿಡದಿಂದ ತಂದ ರಾಶಿಯನ್ನು ಹಾಕಿರ್ತಾರೆ. ಅದರ ಮೇಲೆ ಇನ್ನು ಭಕ್ತಾದಿಗಳಿಂದ ಬಂದಂತಹ ಹಣದಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು.